ಜೈ ಹಿಂದ್ ಸ್ಪರ್ಧಾತ್ಮಿಗಳೇ, ನೀವೇನಾದ್ರೂ 10ನೇ ತರಗತಿ ಪಾಸ್ ಆಗಿದ್ದೀರಾ, ಯಾವುದೇ ತರದಂತ ಫಿಸಿಕಲ್ ಬೇಕಾಗಿಲ್ಲ, ಯಾವುದೇ ತರದಂತ ಎಕ್ಸಾಮ್ ಬೇಕಾಗಿಲ್ಲ, ಅಂತ ಹುದ್ದೆಯನ್ನ ನೀವೇನಾದ್ರೂ ಸರ್ಚ್ ಮಾಡ್ತಾ ಇದ್ದೀರಾ, ಒಂದು ಸರ್ಕಾರಿ ಹುದ್ದೆಯನ್ನ ಪಡೆದುಕೊಳ್ಬೇಕು ಅನ್ಕೊಂಡಿದ್ದೀರಾ ಸ್ನೇಹಿತರೆ, ಇಂಡಿಯನ್ ಪೋಸ್ಟ್ ಆಫೀಸ್ ನಲ್ಲಿ GDS ಅಂತ ಹೇಳಿ ಗ್ರಾಮೀಣ ಡಾಕ್ ಸೇವಕ್ ಅಂತ ಹೇಳಿ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಂಪರ್ ವೇಕೆನ್ಸಿಯನ್ನ ತಂದಿದ್ದಾರೆ. ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 28,000ಕ್ಕಿಂತ ಅಧಿಕ ಹುದ್ದೆಗಳನ್ನ ಕಾಲ್ಫಾರಂ ಮಾಡಿಬಿಟ್ಟಿದ್ದಾರೆ. ಅದರೊಳಗಡೆ ನಮ್ಮ ಕರ್ನಾಟಕದವರಿಗೆ ಕೂಡ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದವರಿಗೆ ಕೂಡ 1,000 ಹುದ್ದೆಗಳನ್ನ ಮೆನ್ಷನ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್, ನಾವು ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ನೌಕರಿಯನ್ನ ಮಾಡ್ತೀವಿ ಸರ್, ಆಫೀಸ್ ಆಗಿ ವರ್ಕ್ ಅನ್ನ ಮಾಡ್ತೀವಿ ಅಂದಿದ್ರೆ ಸೊ ಇವತ್ತೇ ಹೋಗಿ ಆನ್ಲೈನ್ ಸೆಂಟರ್ಗೆ ಅರ್ಜಿಗಳನ್ನ ಸಲ್ಲಿಸಿಕೊಡ್ರಿ. ಅರ್ಜಿ ಸಲ್ಲಿಸುವ ದಿನಾಂಕ ಜನವರಿ 20ರಿಂದ ಹಿಡಿದು ಫೆಬ್ರವರಿ 16ನೇ ತಾರೀಕಿನವರೆಗೆ ಫೆಬ್ರವರಿ 4ನೇ ತಾರೀಕಿನವರೆಗೆ ನಿಮ್ಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಅವಕಾಶ ಇದೆ ಸ್ನೇಹಿತರೆ. ಓಕೆ, ನೀವೇನಾದ್ರೂ ಅರ್ಜಿಗಳನ್ನ ಸಲ್ಲಿಸ್ಕೊಳ್ಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ ಇವತ್ತೇ ಹೋಗಿ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಯಾವುದೇ ತರಂತ ಎಕ್ಸಾಮ್ ಇರೋದಿಲ್ಲ, ಯಾವುದೇ ತರಂತ ಫಿಸಿಕಲ್ ಇರೋದಿಲ್ಲ. ವಯೋಮಿತಿ ಬಂದ್ಬಿಟ್ಟು 18 ವಯಸ್ಸಿನಿಂದ ಹಿಡಿದು 40 ಏಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, GDS ಅಂತ ಹೇಳಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸೋದಿರ್ತದೆ. ಇದಕ್ಕೆ ಯಾವುದೇ ತರಂತ ಎಕ್ಸಾಮ್ ಮತ್ತು ಫಿಸಿಕಲ್ ಇರೋದಿಲ್ಲ. ಅದರ ಜೊತೆಗೆ ಫೀಸ್ ಬಂದ್ಬಿಟ್ಟು 100 ರೂಪಾಯಿ ಫೀಸ್ ಇರ್ತದೆ. SC ST ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಮಹಿಳೆಯರಿಗೆ ಯಾವುದೇ ತರಂತ ಫೀಸ್ ಕೂಡ ಇರೋದಿಲ್ಲ. ಓಕೆ, ಇವತ್ತೇ ಹೋಗಿ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಈ ತರದ ಅಪ್ಡೇಟ್ ಇನ್ಫಾರ್ಮೇಶನ್ಗಳು ಬೇಕಾಗಿತ್ತು, ಜಾಬ್ಗೆ ಸೇರ್ಕೊಳ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ನಮ್ಮ ಫೇಸ್ ಅನ್ನ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಫಾಲೋ ಮಾಡ್ಕೊಡ್ರಿ. ವಿಡಿಯೋನ ತಪ್ಪದೇ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತ, ಬ್ರದರ್, ಸಿಸ್ಟರ್ ಯಾರಾದ್ರೂ ಇದ್ರೆ ಅವ್ರಿಗೆ ಕೂಡ ಈ ಮಾಹಿತಿಯನ್ನ ತಪ್ಪದೇ ಶೇರ್ ಮಾಡ್ರಿ. ಅವ್ರಿಗೆ ಕೂಡ ಬಹಳ ಅಂದ್ರೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.